ಯಾವತ್ತೂ ನಾನು ಅವತ್ತೇ ನಿಮ್ಗೊಂದು ಮಾತು ಹೇಳಿದ್ದೆ, ಪಕ್ಷಕ್ಕೆ ಮೋಸ ಮಾಡೋದು ಎರಡನ್ನ ಅಡ್ಡಿಡಿಯೋದು ಎರಡು ಒಂದೇ ಅಂತ. ಏನಂತ ನಂಬರ್ ಸುಮ್ಕಿರ್ದೆ ನಾವು ಎಷ್ಟೋ ಸರಿ ನೀವು ಹೇಳ್ತಾ ಇದ್ದೀನಿ, ದಯವಿಟ್ಟು ಕಾರ್ಯಕರ್ತರು ನಿಷ್ಠೆಯಿಂದ ಇದ್ರೆ ಇಲ್ಲಪ್ಪ, ಇದ್ರೆ ಬಿಟ್ಟು ಹೋಗ್ರಿ, ಏನು ತೊಂದರೆ ಇಲ್ಲ. ಯಾಕಂದ್ರೆ ಇವತ್ತು ನಾನು ಇಲ್ಲಿ ಬಂದಿರೋದು ಏನು ಗೊತ್ತಾ, ನಾನಿವತ್ತು ಮನಸ್ಫೂರ್ತಿಯಾಗಿ ಈ ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಈ ಪಕ್ಷದಲ್ಲಿರೋಕೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಕುಮಾರಸ್ವಾಮಿ ನಿಲ್ಸಿದ್ರು ಸೋಲಿಸ್ತಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಇವತ್ತು 38 ವರ್ಷ ಆಯ್ತು ಈ ಪಕ್ಷದ ಸವಾಸ. ನಮ್ಮ JDS ಕಾರ್ಯಕರ್ತರು ಎಲ್ಲಾರು ಹಾಳಾಗಿ ಹೋಗ್ತಾ ಇದ್ದಾರೆ. ಕಾರ್ಯಕರ್ತರು ಎಲ್ಲಾರ್ಗು ಮೋಸ ಆಗ್ತಿದೆ. ಇದು ಕುಮಾರಣ್ಣಂಗೂ ತಲುಪಲಿ, ದೇವೇಗೌಡರಿಗೂ ತಲುಪಲಿ, ನಿಖಿಲ್ ಕುಮಾರಸ್ವಾಮಿಗೂ ತಲುಪಲಿ. ನಾನು ಈ ಪಕ್ಷ ಬಿಟ್ಟು ಹೋಗ್ತಾ ಇದ್ದೀನಿ. ದೇವೇಗೌಡರು ಕುಮಾರಸ್ವಾಮಿ ನಮ್ಮ ಎದೆ ಒಳಗಿದ್ದಾರೆ, ನಮ್ದು ಅಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ಈ ತಾಲೂಕಿನ JDS ಬರೋದಿಲ್ಲ. ನಮ್ಮನ್ನ ಯಾಕೆ ಅನ್ಯಾಯ ಮಾಡ್ಬೇಕು? ಯಾಕೆ ಮಾಡ್ತೀರಾ? ನಮ್ಮಂತ ಬಡಪಾಯಿಗಳನ್ನ ಯಾಕೆ ಮಾಡ್ತೀರಾ? ನಮ್ ಮನೆಗೆ ಯಾರು ಕಾಂಗ್ರೆಸ್ನವ್ರು BJP ಅವ್ರು ಓಟ್ ಕೇಳಕ್ ಬರಲ್ಲ ರೀ. ಬರೇ ದಳದ ಮನೆ ಅಂತ ಯೋಚನೆ ಮಾಡ್ತಾರೆ. ನಾವ್ ಇಷ್ಟು ನಿಷ್ಠಾವಂತಿದ್ವು. ನಮ್ಗೊಂದ್ ಯಾವ್ದು ಪೋಸ್ಟಿಂಗ್ ಕೊಟ್ಟಿಲ್ಲ ರೀ ಇದುವರೆಗೂ. 33 ವರ್ಷ ನಾನು ರಾಜಕೀಯ. ಇನ್ನು 10 ವರ್ಷ ಹೋದ್ರೆ ಸತ್ತೋತಿವಲ್ರಿ. ಯಾವನ್ರಿ ನಮ್ಮನ್ನ ನೋಡೋನು? ಒಂದ್ ಪೊಲೀಸ್ ಸ್ಟೇಷನ್ ಒಬ್ಬ ಬರಲ್ಲ ರೀ ನಮ್ಮನ್ನ ಏನನ್ನಾದ್ರೆ ವಿಚಾರ್ಸಕ್ಕೆ ಪಚಾರ್ಸಕ್ಕೆ. ಏನಕ್ರಿ ಇಂಥ ಪಕ್ಷದಾಗ ಇರ್ಬೇಕು ನಾವು? ನಮ್ಮನ್ನ ಹಾಳು ಮಾಡ್ಬಿಟ್ರಲ್ರಿ 33 ವರ್ಷದಿಂದ. ಕುಮಾರಣ್ಣರೇ, ಉಗಿದು ಬುದ್ಧಿ ಹೇಳ್ರಿ.